ಐಪಿಎಲ್ನಲ್ಲಿ ದಿನಕ್ಕೊಂದು ಅಪ್ಡೇಟ್ಸ್ ಹೊರಬೀಳ್ತಾ ಇದ್ದು ಈಗಾಗಲೇ 2025ರ ಟೂರ್ನಿಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಅಲ್ಲದೆ 10 ಫ್ರಾಂಚೈಸಿಗಳ ಮಾಲೀಕರು 18ನೇ ಸೀಸನ್ಗೆ ಈಗಿನಿಂದಲೇ ಗೇಮ್ ಪ್ಲಾನ್ ಅನ್ನು ರೂಪಿಸುತ್ತಿದ್ದಾರೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲೂ ಕೂಡ ದೊಡ್ಡ ಬದಲಾವಣೆಗಳೇ ನಡೆಯಲಿವೆ. ಆರ್ಸಿಬಿಗೆ ಹೊಸ ಸಾರಥ್ಯ ನೇಮಕ ಆಗೋದು ಪಕ್ಕಾ ಆಗಿದ್ದು ಅದು ಕೂಡ ನಮ್ಮ ಕನ್ನಡಿಗರ ಆಸೆಯಂತೆ ಕರ್ನಾಟಕದ ಆಟಗಾರ ಕೆಎಲ್ ರಾಹುಲ್ ನಾಯಕನಾಗೋದು ಫೈನಲ್ ಆದಂತಿದೆ. ಮತ್ತೊಂದು ಬ್ರೇಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಮೆಗಾ ಆಕ್ಷನ್ಗೂ ಮುನ್ನವೇ ರಾಹುಲ್ ಬೆಂಗಳೂರು ತಂಡಕ್ಕೆ ತರೋಕೆ ಸಿದ್ಧತೆ ನಡೆದಿದೆ. ಈಗಾಗಲೇ ಈ ಬಗ್ಗೆ ಮಾತುಕತೆ ಕೂಡ ಶುರುವಾಗಿದೆ. ಅಷ್ಟಕ್ಕೂ ಹರಾಜಿಗೂ ಮುನ್ನವೇ ರಾಹುಲ್ ಆರ್ಸಿಬಿಗೆ ಸೇರಿಸಿಕೊಳ್ತಿರೋದೇಕೆ, ಏನಿದು ಲೆಕ್ಕಾಚಾರ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ಸೋತಿರುವ ಫ್ರಾಂಚೈಸಿಗಳ ಚಿತ್ತ ಈಗ ಮೆಗಾ ಹರಾಜಿನತ್ತ ನೆಟ್ಟಿದೆ. ಐಪಿಎಲ್ 2025ರ ಸೀಸನ್ಗೂ ಮೊದಲು ಫ್ರಾಂಚೈಸಿಗಳು ತಮ್ಮ ತಂಡವನ್ನು ರೀಶಫಲ್ ಮಾಡಲಿವೆ. ಐಪಿಎಲ್ ನಿಯಮದ ಪ್ರಕಾರ ಒಂದು ಫ್ರಾಂಚೈಸಿ ಗರಿಷ್ಠ 4 ಆಟಗಾರರನ್ನ ಉಳಿಸಿಕೊಂಡು ಮಿಕ್ಕವರನ್ನ ಕೈಬಿಡಬೇಕು. ಮತ್ತೊಂದು ಕಡೆ ಗರಿಷ್ಠ 8 ಆಟಗಾರರನ್ನ ಉಳಿಸಿಕೊಳ್ಳುವ ಕುರಿತು ಕೂಡ ಚರ್ಚೆ ನಡೀತಾ ಇದೆ. ಬಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಫ್ರಾಂಚೈಸಿಗಳು ಬಿಸಿಸಿಐ ಜೊತೆ ಮಾತುಕತೆ ನಡೆಸಿರೋದ್ರಿಂದ ಅದು ಇನ್ನೂ ಕೂಡ ದೃಢಪಟ್ಟಿಲ್ಲ. ಮತ್ತೊಂದು ಕಡೆ 17 ವರ್ಷದಿಂದ ಆಗಿರೋ ತಪ್ಪು 18ನೇ ಆವೃತ್ತಿಗೆ ಆಗಬಾರ್ದು ಅನ್ನೋ ದೃಢ ನಿರ್ಧಾರಕ್ಕೆ ಬೆಂಗಳೂರು ತಂಡ ಬಂದಿದೆ. ಹಾಗೆ ಕಪ್ ಗೆಲ್ಲಲೇಬೇಕು ಅಂತ ಜಿದ್ದಿಗೆ ಬಿದ್ದಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಬಲಿಷ್ಠ ಆಟಗಾರರ ಮೇಲೆ ಕಣ್ಣಿಟ್ಟಿದೆ. ಈಗಾಗಲೇ ಆರ್ಸಿಬಿಯ ಮಾಜಿ ಸ್ಟಾರ್ ಪ್ಲೇಯರ್, ಬೆಸ್ಟ್ ಫಿನಿಷರ್ ಆಗಿದ್ದ ದಿನೇಶ್ ಕಾರ್ತಿಕ್ ಅವರನ್ನೇ ನಿವೃತ್ತಿ ಬಳಿಕ ತಂಡದ ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ಆಗಿ ನೇಮಿಸಿದೆ. ಇದೀಗ ಮತ್ತೊಬ್ಬ ಸ್ಫೋಟಕ ಬ್ಯಾಟರ್ ತಂಡವನ್ನು ಸೇರಿಕೊಳ್ಳೋದು ಕನ್ಫರ್ಮ್ ಆಗಿದೆ. 2024ರ ವರ್ಷದ ಕೊನೆಯಲ್ಲಿ ಅಂದ್ರೆ 2025ರ ಐಪಿಎಲ್ಗೆ ಮೆಗಾ ಆಕ್ಷನ್ ನಡೆಯಲಿದೆ. ಮೆಗಾ ಆಕ್ಷನ್ನಲ್ಲಿ ತಮಗೆ ಬೇಕಾದ ಆಟಗಾರರನ್ನ ಖರೀದಿ ಮಾಡೋಕೆ ಆರ್ಸಿಬಿಗೆ ಮುಂದಾಗಿದೆ. ಕ್ವಾಲಿಟಿ ಆಟಗಾರರನ್ನೇ ಖರೀದಿ ಮಾಡಿ ಬಲಿಷ್ಠ ತಂಡ ಕಟ್ಟುವ ಪ್ಲಾನ್ ಆರ್ಸಿಬಿಯದ್ದು. ಇದೇ ಕಾರಣಕ್ಕೆ ಕೆಎಲ್ ರಾಹುಲ್ ಕರೆತರೋಕೆ ವೇದಿಕೆ ರೆಡಿಯಾಗಿದೆ. ಲಕ್ನೋ ಪೇಜ್ ಅನ್ಫಾಲೋ ಮಾಡಿದ ರಾಹುಲ್ ಫ್ಯಾನ್ಸ್. ಕಳೆದ ವರ್ಷ ಲಕ್ನೋ ತಂಡದಲ್ಲಿ ಆದ ಬೆಳವಣಿಗೆಯಿಂದ ಕೆಎಲ್ ರಾಹುಲ್ ಬೇಸರಗೊಂಡಿದ್ದು ಎಲ್ಎಸ್ಜಿ ತಂಡವನ್ನ ಬಿಡೋಕೆ ರೆಡಿ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ಹಾಗೆ ರಾಹುಲ್ ಆರ್ಸಿಬಿ ಸೇರೋದು ಕೂಡ ಪಕ್ಕಾ ಆಗಿದೆ. ಈ ಬಗ್ಗೆ ಕೆಎಲ್ ರಾಹುಲ್ ಬಹಿರಂಗವಾಗಿ ಹೇಳಿಕೆ ನೀಡಿರೋ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ವರದಿಯಾಗಿತ್ತು. ಕೆಎಲ್ ರಾಹುಲ್ ಆರ್ಸಿಬಿ ಸೇರುವ ಬಗ್ಗೆ ವರದಿ ಮಾಡಿದ್ವು. ಈ ಮಧ್ಯೆ ಕೆಎಲ್ ರಾಹುಲ್ ಫ್ಯಾನ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಅನ್ಫಾಲೋ ಮಾಡ್ತಿದ್ದಾರೆ. ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಕೆಎಲ್ ರಾಹುಲ್ ಫ್ಯಾನ್ಸ್ ಅನ್ಫಾಲೋ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ನೋ ತಂಡವನ್ನ ಅನ್ಫಾಲೋ ಮಾಡಿ ಅನ್ನೋ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಇದಕ್ಕೆ ಅಸಲಿ ಕಾರಣ ಕೆಎಲ್ ರಾಹುಲ್ ಅವರನ್ನ ತಂಡದಿಂದ ಕೈ ಬಿಡೋಕೆ ಮುಂದಾಗಿರೋದು. ಈಗಾಗಲೇ ಲಕ್ನೋ ತಂಡದಿಂದ ಒಂದು ಕಾಲನ್ನ ಹೊರಗಿಟ್ಟಿರೋ ರಾಹುಲ್ ಹರಾಜಿಗೂ ಮುನ್ನವೇ ಟ್ರೇಡ್ ಮಾಡಿಕೊಳ್ಳೋಕೆ ಬೆಂಗಳೂರು ಫ್ರಾಂಚೈಸಿ ಮಾತುಕತೆ ನಡೆಸ್ತಾ ಇದೆ. ಅಲ್ಲದೆ ಕೆಎಲ್ ರಾಹುಲ್ಗೆ ಬೆಂಗಳೂರು ತಂಡ ಹೊಸದೇನೂ ಅಲ್ಲ. ಈ ಹಿಂದೆ ಆರ್ಸಿಬಿ ಪರ ಆಡಿದ್ದ ರಾಹುಲ್ ಉತ್ತಮ ಪ್ರದರ್ಶನ ನೀಡಿದ್ರು. ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ ನಿವೃತ್ತಿ ಘೋಷಣೆ ಮಾಡಿರೋದ್ರಿಂದ ಅವರ ಸ್ಥಾನವನ್ನು ತುಂಬಬಲ್ಲ ಆಟಗಾರನ ಅವಶ್ಯಕತೆ ಆರ್ಸಿಬಿಗೆ ಇದೆ. ಹೀಗಾಗಿ ಆರ್ಸಿಬಿ ಫ್ರಾಂಚೈಸಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಕೆಎಲ್ ರಾಹುಲ್ ಅವರನ್ನ ಆಯ್ಕೆ ಮಾಡೋ ಸಾಧ್ಯತೆ ಹೆಚ್ಚಿದೆ. ಅಲ್ಲದೆ ಬೆಂಗಳೂರು ತಂಡ ಭವಿಷ್ಯದ ದೃಷ್ಟಿಯಿಂದ ಈಗಲೇ ಹೊಸ ನಾಯಕನನ್ನ ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಕೂಡ ಇದೆ. ಇತ್ತ ಕೆಎಲ್ ರಾಹುಲ್ ಆಯ್ಕೆಯಿಂದ ಆರ್ಸಿಬಿ ಈ 2 ಸ್ಥಾನಗಳನ್ನು ಕೂಡ ತುಂಬಬಹುದು. ಅಂದ್ರೆ ನಾಯಕನನ್ನಾಗಿ 2 ಬಾರಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಪ್ಲೇ ಆಫ್ಗೆ ಕೊಂಡೊಯ್ದಿರುವ ಕೆಎಲ್ ರಾಹುಲ್ ಈಗಾಗಲೇ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ. ಇದರ ಜೊತೆಗೆ ವಿಕೆಟ್ ಕೀಪರ್ ಆಗಿ ಕೂಡ ಐಪಿಎಲ್ನಲ್ಲಿ ಮಿಂಚಿದ್ದಾರೆ. ಹೀಗಾಗಿ ಕೆಎಲ್ ರಾಹುಲ್ ಆಯ್ಕೆಯಿಂದ ಆರ್ಸಿಬಿ ವಿಕೆಟ್ ಕೀಪರ್ ಹಾಗೆ ನಾಯಕನ ಸ್ಥಾನವನ್ನ ತುಂಬಿಕೊಳ್ಳಬಹುದು. ಟ್ರೇಡ್ ಎಂದರೇನು, ಆಟಗಾರನ ಖರೀದಿ ಹೇಗೆ? ಅಷ್ಟಕ್ಕೂ ಐಪಿಎಲ್ನಲ್ಲಿ ಟ್ರೇಡ್ ಎಂದರೇನು, ಖರೀದಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಫ್ರಾಂಚೈಸಿಗಳು ಪರಸ್ಪರ ಆಟಗಾರರನ್ನ ವಿನಿಮಯ ಮಾಡಿಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಲಕ್ನೋ ತಂಡದಿಂದ ಒಬ್ಬರನ್ನ ಆರ್ಸಿಬಿ ಖರೀದಿ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಒಬ್ಬ ಆಟಗಾರನನ್ನ ಆ ತಂಡಕ್ಕೆ ಕಳಿಸಿಕೊಡಬಹುದು ಅಥವಾ ಹಣ ಕೊಟ್ಟು ಖರೀದಿ ಮಾಡಬಹುದು. ಹಾಗೇನಾದ್ರೂ ಹೆಚ್ಚಿನ ಫ್ರಾಂಚೈಸಿಗಳು ಒಂದೇ ಆಟಗಾರರನ್ನ ಖರೀದಿ ಮಾಡೋಕೆ ಬಯಸಿದ್ರೆ ಈ ಸಂದರ್ಭದಲ್ಲಿ ಫ್ರಾಂಚೈಸಿ ತನ್ನ ಆಟಗಾರ ಫೈನಲ್ ಆಗಿ ಯಾವ ತಂಡಕ್ಕೆ ಹೋಗಬೇಕು ಅಂತ ನಿರ್ಧರಿಸುವ ಅಧಿಕಾರವನ್ನು ಹೊಂದಿರುತ್ತೆ. ಆದರೆ ಆಟಗಾರನ ವ್ಯಾಪಾರ ಅಥವಾ ವರ್ಗಾವಣೆ ಮೊದಲಿಗೆ ಆತನನ್ನ ಒಪ್ಪಿಗೆಯನ್ನು ಪಡಿಲೇಬೇಕು. ಹಾಗೇನಾದ್ರೂ ಆಟಗಾರ ಇಲ್ಲ ಹೋಗಲ್ಲ ಅಂತ ನಿರಾಕರಿಸಿದ್ರೆ ಒಪ್ಪಂದವನ್ನ ತಕ್ಷಣವೇ ರದ್ದುಗೊಳಿಸಬೇಕಾಗುತ್ತೆ. ಹೀಗಾಗಿ ರಾಹುಲ್ ಒಪ್ಪಿಗೆ ಪಡೆದೇ ಬೆಂಗಳೂರು ತಂಡಕ್ಕೆ ಸೇರಿಸಿಕೊಳ್ಳೋಕೆ ಫ್ರಾಂಚೈಸಿ ಮುಂದಾಗಿದೆ. ಅಲ್ಲದೆ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕರು ಕೂಡ ಬೇರೆ ನಾಯಕನ ಹುಡುಕಾಟದಲ್ಲಿ ಇರೋದ್ರಿಂದ ರಾಹುಲ್ ತಂಡದಲ್ಲಿ ಉಳಿಸಿಕೊಳ್ಳೋದು ಕೂಡ ಅನುಮಾನ ಇದೆ. ಇನ್ನು ಮೆಗಾ ಹರಾಜಿಗೂ ಮುನ್ನ ರಾಹುಲ್ ಖರೀದಿ ಮಾಡೋಕೆ ಕಾರಣ ಕೂಡ ಇದೆ. ಬಿಡ್ಗೆ ಏನಾದರೂ ಬಂದ್ರೆ ರಾಹುಲ್ ಮೇಲೆ ಇತರೆ ಫ್ರಾಂಚೈಸಿಗಳು ಸಾಕಷ್ಟು ಹಣವನ್ನ ಬಿಡ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಅಂತಿಮವಾಗಿ ಯಾವ ತಂಡಕ್ಕೆ ಬೇಕಾದ್ರೂ ಕೆಎಲ್ ರಾಹುಲ್ ಹೋಗ್ಬೋದು. ಆದ್ರೆ ಅದಕ್ಕೂ ಮುನ್ನವೇ ಟ್ರೇಡ್ ಮೂಲಕ ರಾಹುಲ್ ಸೇರಿಸಿಕೊಂಡ್ರೆ ಆರ್ಸಿಬಿಗೆ ಇದೆಲ್ಲ ಫಜೀತಿ ಇರೋದಿಲ್ಲ ಅನ್ನೋದು ಬೆಂಗಳೂರು ಫ್ರಾಂಚೈಸಿಯ ಪ್ಲಾನ್. ಐಪಿಎಲ್ನಲ್ಲಿ ಟ್ರೋಫಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಆರ್ಸಿಬಿ ಆಕ್ಷನ್ಗೂ ಮುನ್ನ 4 ಆಟಗಾರರನ್ನ ಉಳಿಸಿಕೊಳ್ಬೇಕಿದೆ. ಈಗಿರೋ ಮಾಹಿತಿ ಪ್ರಕಾರ ಮೊದಲನೇ ಆಯ್ಕೆ ವಿರಾಟ್ ಕೊಹ್ಲಿ.
2024ರ ಸೀಸನ್ನಲ್ಲಿ 741 ರನ್ ಗಳಿಸಿರುವ ಕೊಹ್ಲಿ ಆರ್ಸಿಬಿಯ ಸಮರ್ಥ ಆಟಗಾರ. ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಫ್ರಾಂಚೈಸಿ ಬಿಟ್ಕೊಡೋದಿಲ್ಲ. ಇನ್ನು ಮತ್ತೊಬ್ಬ ಆಟಗಾರ ಅಂದರೆ ವಿಲ್ ಜಾಕ್ಸ್. ಪವರ್ ಹಿಟ್ಟಿಂಗ್ ಹೆಸರುವಾಸಿಯಾಗಿರೋ ವಿಲ್ ಜಾಕ್ಸ್ ತಂಡದಲ್ಲೇ ಉಳಿಯಲಿದ್ದಾರೆ. ಹಾಗೆ ಮೊಹಮ್ಮದ್ ಸಿರಾಜ್ ಮತ್ತು ರಜತ್ ಪಟಿದಾರ್ ಕೂಡ ಉಳಿಯೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕಳೆದ ಐಪಿಎಲ್ನಲ್ಲಿ ಇತಿಹಾಸ ಸೃಷ್ಟಿಸಿ ಪ್ಲೇ ಆಫ್ ತಲುಪಿದ್ದ ಬೆಂಗಳೂರು ತಂಡ ಈ ಸಲ ಟ್ರೋಫಿಗೆ ಮುತ್ತಿಕ್ಕೋ ಟಾರ್ಗೆಟ್ ಇಟ್ಟುಕೊಂಡಿದೆ. ಈ ಗುರಿ ಬೆನ್ನಟ್ಟೋಕೆ ಬಲಿಷ್ಠ ಸೇನೆಯನ್ನೇ ಸಿದ್ಧಗೊಳಿಸ್ತಾ ಇದೆ. ಸೊ ಈ ಸಲನಾದ್ರೂ ಕಪ್ ನಮ್ದೇನಾ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.